ರುಜುತ್ವದ ವಿಷಯದಲ್ಲಿ ವಾದ ಹಾಕಬೇಕು ಅನ್ನುವ ಆಗ್ರಹ ನನಗೆ ಸರ್ವಥಾ ಇರಲಿಲ್ಲ. ಆದರೆ ಅವರು ಮಾಡುವ ನಾಟಕ, ಅವರು ಆಡುವಂತಹ ಮಾತುಗಳು, ಇದಕ್ಕೆ ಅವರಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸಬೇಕು ಅಂತನ್ನುವುದಕ್ಕಾಗಿ ಮಾತ್ರ ಈ ರುಜುತ್ವದ ವಿಷಯಕವಾಗಿ ನಾನು ಮಾತುಗಳನ್ನು ಆಡ್ತಾ ಇದ್ದೇನೆ. ಇಲ್ಲಿ ಯತ್ನಾಸಾಧ್ಯವಿದಂ ಕಾವ್ಯಂ ಅಯತ್ನೇನೈವ ಯತ್ಕೃತಂ ಅಂತನ್ನುವ ಅರ್ಧವಾಕ್ಯವನ್ನು ಓದಿದ್ರು. ವಾದಿರಾಜಗುರು ಸಾರ್ವಭೌಮರು ಹೇಳ್ತಾರೆ, ಅತಃಕರ್ತುಂ ಅಕರ್ತುಂಚ ಸಮರ್ಥೋಭೂನ್ ಮಮ ಪ್ರಭು. ಆ ದೇವರ ಅನುಗ್ರಹ ಇದೆ ಅಂತನೋ ಮಾತನ್ನ ಬಿಟ್ಟುಬಿಟ್ರು. ಯಾಕೆ? ಯತ್ನಾಸಾಧ್ಯಮಿದಂ ಕಾವ್ಯಂ ಅಯತ್ನೇನೈವ ಯತ್ಕೃತಂ ಅತಃ ಕರ್ತುಮಕರ್ತುಂಚ ಸಮರ್ಥೋಭೂನ್ ಮಮ ಪ್ರಭು. ನನ್ನ ಅಂತರ್ಯಾಮಿ ಮಾಡಿದ್ದಾನೆ. ಮಧ್ವೋಕ್ತಿ ಶುದ್ಧಾತ್ಮನ ಶ್ರೀಮದಾಚಾರ್ಯರ ಸಿದ್ಧಾಂತ ಭಗವಂತ ಒಳಗೆ ನಿಂತು ಮಾಡಿಸ್ತಾನೆ ಅನ್ನುವುದನ್ನು ಸಹಿತ ಮಾಡ್ತಾರೆ. ಇಲ್ಲಿ ಯತ್ನಾಸಾಧ್ಯವಿದಂ ಕಾವ್ಯಂ ಅಯತ್ನೇನೈವ ಯತ್ಕೃತಂ ಅಂತನ್ನುವ ಅರ್ಧವಾಕ್ಯವನ್ನು ಓದಿದ್ರು. ಆ ದೇವರ ಅನುಗ್ರಹ ಇದೆ ಅಂತನೋ ಮಾತನ್ನ ಬಿಟ್ಟುಬಿಟ್ರು. ಯಾಕೆ? ಸುಮ್ಮನೆಯಾಗವ ಮಾಡುವಿರಲ್ಲ, ಸುಳ್ಳನು ಬಿಡಲಿಲ್ಲ. ಸುಮ್ಮನೆಯಾಗವ ಮಾಡುವಿರಲ್ಲ, ಸುಳ್ಳನು ಬಿಡಲಿಲ್ಲ. ಒಲ್ಲಿಗೆ ಶರಣರ ಕಥೆಗಳ ಪೇಳುತ್ತ ಅಲ್ಲದ ನುಡಿಯನು ನುಡಿಯುವಿರಲ್ಲ. ಎಲ್ಲ ನಾ ಬಲ್ಲೆನೆಂಬುವಿರಲ್ಲ.